ಮಂಗಳೂರು ವಿಶ್ವವಿದ್ಯಾನಿಲಯದ BA 5ನೇ ಸೆಮಿಸ್ಟರ್ನ ಆರ್ಥಿಕ ಅಭಿವೃದ್ಧಿ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕಂಟೆಂಟ್ ಉಪನ್ಯಾಸ ಮಾಲಿಕೆಗೆ ನಾನು ಎಂ ಚನ್ನಪೂಜಾರಿ, ಸಹ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ವಿಜಯ ಕಾಲೇಜು ಮೂಲ್ಕಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. Today let me discuss on Schumpeter's theory of business cycle. We will concentrate on business cycle, meaning, cyclical process and diagrammatic representation. The learning objectives ಯಾವ್ಯಾವು ನಾವು ಕಲಿಯುವುದರ ಮೂಲಕ ಇಲ್ಲಿ ತಿಳ್ಕೊಳ್ಳಿಕ್ಕೆ ಆಗ್ತದೆ. ಉದ್ದೇಶ ಏನು ಅಂತ ಹೇಳಿದರೆ, ಟು ಮೇಕ್ ಲರ್ನರ್ ಅಂಡರ್ಸ್ಟ್ಯಾಂಡ್ Schumpeter's theory of economic development. His theory is a process in which innovation and the role of entrepreneur play a pivotal role, and to understand business cycle in a capitalistic economy and the future of capital economy. ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಯಾವ ರೀತಿ ಕಾರ್ಯಾಚರಣೆಯನ್ನು ಮಾಡ್ತದೆ, ಹಾಗೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಒಬ್ಬ ಆವಿಷ್ಕಾರ ಮಾಡುವವನು ಅಥವಾ ಉದ್ಯಮ ಸಾಹಸಿ ಎಂತಹ ಪಾತ್ರವನ್ನು ವಹಿಸ್ತಾನೆ ಅಂತಕ್ಕಂತಹ ಒಂದು ವಿಷಯ ವಿದ್ಯಾರ್ಥಿಗಳಿಗೆ ಅರ್ಥವಾಗ್ತದೆ. ಈ ಒಂದು ಸೆಷನ್ನನ್ನು ನೀವು ಮನವರಿಕೆ ಮಾಡಿಕೊಂಡ ನಂತರ ಏನು ತಮ್ಮ ಗಮನಕ್ಕೆ ಬರುತ್ತೆ ಅಂತ ಹೇಳಿದರೆ, ಸ್ಟೂಡೆಂಟ್ ವುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಬಿಸ್ನೆಸ್ ಸೈಕಲ್. ಸ್ಟೂಡೆಂಟ್ ವುಡ್ ಬಿ ಏಬಲ್ ಟು ಐಡೆಂಟಿಫೈ ದ ಸ್ಟೇಜಸ್ ಆಫ್ ಬಿಸ್ನೆಸ್ ಸೈಕಲ್, and they can also explain the cyclical process which is taking place in a capitalistic economy. As we have already learned in the previous session, the meaning of innovation. What is innovation? Innovation is something that is already invented by someone else, maybe a scientist who invents a new product, and that product is being utilized to solve any business problem or to augment the production. And the innovation, it is something to find a new business outlet. ಆವಿಷ್ಕಾರ ಅಂತ ಹೇಳಿದರೆ, ಈಗಾಗಲೇ ಒಬ್ಬ ವಿಜ್ಞಾನಿ ಒಂದು ಹೊಸ ಉತ್ಪಾದನಾ ವಿಧಾನವನ್ನು, ಮಾರುಕಟ್ಟೆಯನ್ನು ಅವನು ಸಂಶೋಧನೆ ಮಾಡಿದ್ದಾನೆ. ಇಂಥ ಸಂಶೋಧನೆಯನ್ನು ಪ್ರಾಯೋಗಿಕವಾಗಿ ವ್ಯಾಪಾರ ವಹಿವಾಟಿನಲ್ಲಿ ಒಬ್ಬ ಉದ್ಯಮ ಸಾಹಸಿ ಯಾವ ರೀತಿಯಲ್ಲಿ ತನ್ನ ಚಾಕಚಕ್ಯತೆಯನ್ನು ಬಳಸಿಕೊಳ್ತಾನೆ, ಅದನ್ನು ನಾವು ಆವಿಷ್ಕಾರ ಅಂತ ಹೇಳ್ತೇವೆ. ನೆಕ್ಸ್ಟ್, ದ ಟೈಪ್ಸ್ ಆಫ್ ಇನ್ನೋವೇಷನ್. ನೀವು ಈಗಾಗಲೇ ತಿಳ್ಕೊಂಡಿರುವಂತೆ, innovation may be finding a new product, introduction of a new product, and inventing a new product, a new way of advertisement, and advertisement that attracts the people, that attracts the customers. Advertisement has the capacity to shift the demand curve upwards. ಜಾಹೀರಾತಿನ ಮುಖ್ಯ ಕೆಲಸ ಅಂತ ಹೇಳಿದರೆ, ಗ್ರಾಹಕನ ಅಭಿರುಚಿಯನ್ನು ತನ್ನ ವಸ್ತುಗಳ ಬಗ್ಗೆ ಆಕರ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಬೇಡಿಕೆಯ ರೇಖೆಯನ್ನು ಬಲಭಾಗಕ್ಕೆ ಅದು ತಳ್ತದೆ ಅಂತ ಹೇಳಿದರೆ, ಅಪ್ವರ್ಡ್ ಟು ದ ರೈಟ್, ಬಲಭಾಗಕ್ಕೆ ಬೇಡಿಕೆಯ ರೇಖೆಯನ್ನು ತಳ್ತದೆ ಅಂತ ಹೇಳಿದರೆ ಬೇಡಿಕೆಯನ್ನು ಜಾಸ್ತಿ ಮಾಡ್ತದೆ. ಹಾಗೆಯೇ ರೋಲ್ ಆಫ್ ಎಂಟರ್ಪ್ರನರ್, ಒಂದು ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಅಥವಾ ಮುಕ್ತ ಆರ್ಥಿಕ ವ್ಯವಸ್ಥೆಯಲ್ಲಿ ಉದ್ಯಮ ಸಾಹಸಿ ಎಂಥ ಪಾತ್ರವನ್ನು ವಹಿಸ್ತಾನೆ ಅನ್ನೋದನ್ನು ನೀವು ಈಗಾಗಲೇ ತಿಳ್ಕೊಂಡಿದ್ದೀರಿ. ಆ್ಯಂಡ್ ಆಲ್ಸೋ ಯು ಲರ್ನ್ಡ್ ದ ನೆಸಸರಿ ಕ್ವಾಲಿಟೀಸ್ ಆಫ್ an entrepreneur ಅಥವಾ ಉದ್ಯಮ ಸಾಹಸಿ. Let me now glance upon the business cycle
concept, the theory of A.J. Schumpeter. In the opinion of Schumpeter, business cycle is the component of a development process. According to him, the economy is in a stationary equilibrium. ಒಂದು ಸ್ಥಿರವಾದಂತಹ ಸಮತೋಲನದಲ್ಲಿ ಆರ್ಥಿಕ ವ್ಯವಸ್ಥೆ ಇರ್ತದೆ. Here we can also draw the conclusion and opinion of JBC's law of market. Supply creates its own demand. What does it mean? It means whatever a supplier supplies in the market, it will be demanded because there will be mutual dependency among the industries, and one factory's product is being demanded by the workers in agriculture, industry, transport, communication and what not. So in this regard we can also infer, ನಾವು ಈ ಥರ ತಿಳ್ಕೊಳ್ಬೋದು. ಏನಪ್ಪ ಅಂತ ಹೇಳಿದರೆ, ಶುಂಪೀಟರ್ನ ಬಿಸ್ನೆಸ್ ಸೈಕಲ್ ಪರಿಕಲ್ಪನೆ ಏನಿದೆ, ಇದು JBCನ ಲಾ ಮಾರ್ಕೆಟ್ಗಿಂತ ಅಷ್ಟೇನು ಭಿನ್ನವಾಗಿಲ್ಲ ಅಂತ ನಮಗೆ ಅಂತಕ್ಕಂಥದ್ದು ಅರ್ಥವಾಗ್ತದೆ. ಅಂಥ ಒಂದು ವ್ಯವಸ್ಥೆಯಲ್ಲಿ ರಿಪಿಟೇಟಿವ್ ಸ್ಟೇಷನರಿ ಸ್ಟೇಟ್, ಆ ಸ್ಟೇಷನರಿ ಸ್ಟೇಟಿನಿಂದ ಒಂದು ಸಡನ್ ಆಗಿ ಸ್ಪಾಂಟೇನಿಯಸ್ ಔಟ್ಕಮ್ ಉಂಟಾಗುತ್ತೆ. ಹೂ ಹ್ಯಾಸ್ ಟು ಮೇಕ್ ಇಟ್ ಅನ್ ಇನ್ನೋವೇಟರ್ ವಿಲ್ ಬ್ರೇಕ್ ಸಚ್ ಎ ಸ್ಟೇಷನರಿ ಸ್ಟೇಟ್. ಆ್ಯಂಡ್ ಶುಂಪೀಟರ್ ಕಾಲ್ಸ್ ಬಿಸ್ನೆಸ್ ಸೈಕಲ್ ಆಸ್ ಎ ಕ್ರೈಸಿಸ್. ಶುಂಪೀಟರ್ ಹೇಳುವ ಪ್ರಕಾರ ಇಲ್ಲಿ ಕ್ರೈಸಿಸ್ ಅಂತ ಹೇಳಿದರೆ ನಾವು ನಮ್ಮ ಆಡು ಭಾಷೆಯಲ್ಲಿ ಅಥವಾ ಏನು ಮಾತಾಡ್ತಾ ಇದ್ದೇವೆ ಆ ಥರ ಕ್ರೈಸಿಸ್ ಏನೋ ಒಂದು ಗಡಿಬಿಡಿ ಅಲ್ಲ. ಇದು ಒಂದು ಹೊಸ ಬದಲಾವಣೆಗೆ ಉದ್ಯಮ ಸಾಹಸೆಯಿಂದ ಪ್ರೇರೇಪಿತವಾಗಿ ಆಗ್ತಕ್ಕಂಥ ಒಂದು ಆರ್ಥಿಕ ಚಟುವಟಿಕೆ. ದಟ್ ಈಸ್ ಎ ಬಿಸ್ನೆಸ್ ಸೈಕಲ್ is a crisis. Crisis here it means some sort of change. ಇಲ್ಲಿ ಕ್ರೈಸಿಸ್ ಅಂತ ಹೇಳಿದರೆ ದೊಡ್ಡ ಮಟ್ಟದ ಒಂದು ಕೇಯಾಸ್ ಅಥವಾ ಗೊಂದಲ ಅಂತ ಅರ್ಥ ಅಲ್ಲ, ಬದಲಾವಣೆಗೆ ಒಂದು ಮಾರ್ಗ ಅನ್ನೋದು ಅರ್ಥ ಇಲ್ಲ. Thirdly, Schumpeter's approach to business cycle or crisis is historical, statistical and analytical. That means Schumpeter gave us so many empirical evidence. ಅಲ್ಲಿ ಪ್ರಮಾಣಾತ್ಮಕವಾದಂಥ ಕೆಲವೊಂದು ಅಂಕಿಅಂಶಗಳನ್ನು ಕೊಡ್ತಾನೆ. ವಿಶ್ಲೇಷಣೆಗೆ ಒಳಪಟ್ಟಿರ್ತಕ್ಕಂಥದ್ದು ಹಲವಾರು ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಅನುಭವಗಳನ್ನು ಇನ್ನು ತನ್ನ ಸಿದ್ಧಾಂತದಲ್ಲಿ ಒಳಪಡಿಸಿಕೊಂಡಿದ್ದಾನೆ. ಹಾಗಾಗಿ ಶುಂಪೀಟರ್ಸ್ ಅಪ್ರೋಚ್ ಟು ಬಿಸ್ನೆಸ್ ಸೈಕಲ್ ಆರ್ ಕ್ರೈಸಿಸ್ ಈಸ್ ಹಿಸ್ಟಾರಿಕಲ್, ಸ್ಟ್ಯಾಟಿಸ್ಟಿಕಲ್ ಆ್ಯಂಡ್ ಅನಲೈಟಿಕಲ್. He believes that business cycles are not merely the result of economic factors but also of non-economic factors. ವ್ಯಾಪಾರ ಚಕ್ರ, ವಾಣಿಜ್ಯ ಚಕ್ರ ಅಂತ ಏನು ಒಂದು ವ್ಯವಹಾರದಲ್ಲಿ ನಾವು ಇವತ್ತು ಕಾಣ್ತಾ ಇದ್ದೇವೆ, ಅಥವಾ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯೇ ಒಂದು ಮೂಲಭೂತ ಲಕ್ಷಣವಾಗಿ ಅದೇನು ಗುರುತಿಸಿಕೊಂಡಿದೆ, ಅದು ಅಥವಾ ಆ ಒಂದು ಬಿಸ್ನೆಸ್ ಸೈಕಲ್ ಕೇವಲ ಆರ್ಥಿಕ ಕಾರಣಗಳಿಗಾಗಿ ಬಿಸ್ನೆಸ್ ಪೆಸಿಮಿಸಮ್, ವ್ಯಾಪಾರದ ಒಂದು ನಿರಾಶಾವಾದ ಉಂಟಲ್ಲ, ಅದರಿಂದಾಗಿ ಮಾತ್ರ ಉಟ್ಕೊಳ್ಳೋದಿಲ್ಲ. ನಾನ್ ಎಕನಾಮಿಕ್ ಫ್ಯಾಕ್ಟರ್ಸ್, if any changes takes place in the taste, preference and habits of the people, it may cause, depends upon the consumer's behavior. So he included non-economic factors in the operation of business cycle in a capitalistic economy. Business cycles represents fluctuation in economic activities and functions in circular flow. ನಾನು ಆವಾಗ ಹೇಳಿದ್ನಲ್ಲ, JBC's law of market where supply creates its own demand, it is a repetitive economy, self operating mechanism. ಅಂತಹ ಒಂದು ಸ್ವಯಂ ನಿಯಂತ್ರಣ ಆರ್ಥಿಕ ವ್ಯವಸ್ಥೆಯಲ್ಲಿ ಅಥವಾ ಸ್ಥಿರವಾದ ಸ್ಟೇಷನರಿ ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ವಲಯದಲ್ಲಿ ಎಂತಹ ಫ್ಲಕ್ಚುಯೇಷನ್ಸ್, ಬದಲಾವಣೆಗಳು ಉಂಟಾಗುತ್ತೆ, ಅದು ಬಿಸ್ನೆಸ್ ಸೈಕಲ್ ಒಂದು ಭಾಗ ಅಂತ ಅವನು ಹೇಳ್ತಾನೆ. ಬಿಸ್ನೆಸ್ ಸೈಕಲ್ಸ್ ರೆಪ್ರೆಸೆಂಟ್ಸ್ ಫ್ಲಕ್ಚುಯೇಷನ್ ಇನ್ ಇಕನಾಮಿಕ್ ಆಕ್ಟಿವಿಟೀಸ್ ಆ್ಯಂಡ್ ಫ್ಲಕ್ಚುಯೇಷನ್ಸ್ ಇನ್ ಸರ್ಕ್ಯುಲರ್ ಫ್ಲೋ. ಸರ್ಕ್ಯುಲರ್ ಫ್ಲೋ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಯಾವ ರೀತಿಯಲ್ಲಿ ರಕ್ತ ಪರಿಚಲನೆ ನಿರಂತರವಾಗಿ ನಿಯತವಾಗಿ ಆಗ್ತಾ ಇರ್ತದೆ, ಅದೇ ರೀತಿಯಲ್ಲಿ ಆರ್ಥಿಕ ವಲಯಗಳಲ್ಲಿ ಕೂಡ ಚಟುವಟಿಕೆಗಳು ನಿಗದಿತವಾಗಿ ನಿರಂತರವಾಗಿ ಇರ್ತದೆ, ಬದಲಾವಣೆ ಏನಿಲ್ಲ. It is what we call a stationary state.
ಸ್ಥಿರವಾಗಿರ್ತಕ್ಕಂಥದ್ದು, ಅಲ್ಲಿ ಆಗುವಂತಹ ಒಂದು ಬದಲಾವಣೆ. ಬಿಸ್ನೆಸ್ ಸೈಕಲ್ಸ್ ಇನ್ಕ್ಲೂಡ್ 4 stages. ಲೆಟ್ ಮೀ ನೌ ಗ್ಲಾನ್ಸ್ ಅಪಾನ್ ವಾಟ್ ಆರ್ ದಿ ಸ್ಟೇಜಸ್ ಆಫ್ ಬಿಸ್ನೆಸ್ ಸೈಕಲ್. ವ್ಯಾಪಾರ ಚಕ್ರ ಅಥವಾ ಆವರ್ತನ ಚಕ್ರಗಳಲ್ಲಿ ಇರ್ತಕ್ಕಂಥ ಹಂತಗಳು ಯಾವುದು? ನಂಬರ್ 1, ಡಿಪ್ರೆಷನ್, ಆರ್ಥಿಕ ಮುಗ್ಗಟ್ಟು. ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಎನಿ ಪಾಯಿಂಟ್, ಬಟ್ ಫಾರ್ ಅವರ್ ಸಿಂಪ್ಲಿಸಿಟಿ ವಿ ಸ್ಟಾರ್ಟ್ ಫ್ರಮ್ ಡಿಪ್ರೆಷನ್, ರಿಸೆಷನ್, ಪ್ರಾಸ್ಪ್ಯಾರಿಟಿ, ಬೂಮ್ ಅಂತೇಳಿದರೆ ಆರ್ಥಿಕ ಮುಗ್ಗಟ್ಟು ಅಥವಾ ನಂತರ ಆರ್ಥಿಕ ಹಿನ್ನಡೆ, ನಂತರ ಪ್ರಗತಿ ಮತ್ತು ಆರ್ಥಿಕ ಉತ್ತುಂಗತೆ. ದಟ್ ಈಸ್ ಬೂಮ್. Boom point is at the highest prosperity. That is the ceiling limit, and after reaching the ceiling limit, the economy has to take a downturn. ಯಾವುದೇ ಒಂದು ಆರ್ಥಿಕ ವ್ಯವಸ್ಥೆ ಒಂದು ಉತ್ತುಂಗ ಸ್ಥಾನಕ್ಕೆ ಹೋದ ಮೇಲೆ ಆಮೇಲೆ ಬೇರೆ ಬೇರೆ ಕಾರಣಗಳಿಗಾಗಿ, ಸಂಪನ್ಮೂಲದ ಕೊರತೆಯಿಂದಾಗಿಯೋ ಅಥವಾ ಇನ್ಯಾವುದೋ ಬಾಹ್ಯ ಆಂತರಿಕ ಕಾರಣಗಳಿಂದಾಗಿಯೋ ಆರ್ಥಿಕ ಚಟುವಟಿಕೆ ಮತ್ತೆ ಹಿನ್ನಡೆಯನ್ನು ಕಾಣ್ತದೆ. ಹಾಗಾಗಿ ಶುಂಪೀಟರ್ 4 ರೀತಿಯ ಈ ಬಿಸ್ನೆಸ್ ಸೈಕಲ್ನ ಹಂತವನ್ನು ಹೇಳಿದ್ದಾನೆ. ಯಾವುದೆಲ್ಲ? ಡಿಪ್ರೆಷನ್, ರಿಸೆಷನ್, ಪ್ರಾಸ್ಪ್ಯಾರಿಟಿ ಮತ್ತು ಬೂಮ್. ಬೂಮ್ ಆರ್ ಪ್ರಾಸ್ಪ್ಯಾರಿಟಿ ಪೀರಿಯಡ್ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸುವ. ವಾಟ್ ಇಸ್ ಎ ಬೂಮ್, ಪ್ರಾಸ್ಪ್ಯಾರಿಟಿ, ಆ್ಯಂಡ್ ವಾಟ್ ಆರ್ ದ ಫೀಚರ್ಸ್ ಆಫ್ ಪ್ರಾಸ್ಪ್ಯಾರಿಟಿ? ಬಿಸ್ನೆಸ್ ಸೈಕಲ್ ಇಟ್ಸ್ ಎ ಸರ್ಕ್ಯುಲರ್ ಪ್ರೋಸೆಸ್, ಸ್ಟಾರ್ಟ್ಸ್ ವಿತ್ ನ್ಯೂ ಇನ್ನೋವೇಷನ್. it is a primary wave. Let me start from the prosperity period. ಒಂದು ಆರ್ಥಿಕ ಚಟುವಟಿಕೆ ಒಬ್ಬ ಅನ್ವೇಷಣೆಕಾರನ ಪ್ರಯತ್ನದಿಂದಾಗಿಯೋ, ಸಂಪನ್ಮೂಲದ ಲಭ್ಯತೆಯಿಂದಾಗಿಯೋ, ಅಥವಾ ಹೊಸ ವಸ್ತುಗಳಿಗೆ ಬೇಡಿಕೆ ಜಾಸ್ತಿ ಆಗುವುದರಿಂದಾಗಿಯೋ ಆರ್ಥಿಕ ಚಟುವಟಿಕೆಗಳು ಉಂಟಾಗ್ತದೆ. ಈ ಸಂದರ್ಭದಲ್ಲಿ ಆವಿಷ್ಕಾರ ಮಾಡುವವನು ಅಥವಾ ಉದ್ಯಮ ಸಾಹಸಿ ಅಂತ ನಾವು ಯಾರನ್ನು ಕರಿತೇವೆ, ಅವನು ಒಂದು ಹೊಸ ರೀತಿಯ ವ್ಯವಹಾರ ವಿಷಯವನ್ನು ಅಥವಾ ವ್ಯವಹಾರ ತಾಂತ್ರಿಕತೆಯನ್ನು, ದಟ್ ಈಸ್ ವಾಟ್ ವಿ ಕಾಲ್ ಮ್ಯಾನೇಜೀರಿಯಲ್ ಟೆಕ್ನಿಕ್ ಅನ್ನು ಯೂಸ್ ಮಾಡ್ಬೋದು ಬಿಸ್ನೆಸ್ಸಲ್ಲಿ. ಹೀ ಕ್ಯಾನ್ ಇನ್ವೆಂಟ್ ಎ ನ್ಯೂ ಪ್ರಾಡಕ್ಟ್, ಅಥವಾ ಗ್ರಾಹಕರನ್ನು ಆಕರ್ಷಿಸಲಿಕ್ಕೋಸ್ಕರವಾಗಿ ಏನು ಮಾಡ್ತಾನೆ ಅಂತ ಹೇಳಿದರೆ ಒಂದು ಹೊಸ ರೀತಿಯಲ್ಲಿ ಜಾಹೀರಾತುಗಳನ್ನು ಕೊಡ್ಬೋದು. ಜಾಹೀರಾತಿಗೆ ನಿಮಗೆ ತಿಳಿದಿರುವಂತೆ ಏನು ಅದಕ್ಕೊಂದು ಸಾಮರ್ಥ್ಯ ಉಂಟು. ಏನು ಇದ್ದಂಥ ವಸ್ತುಗಳಿಗೆ ಬೇಡಿಕೆಯನ್ನು ಅದು ಕಡಿಮೆ ಮಾಡ್ಬೋದು. ನೀವು ಯಾವ ವಸ್ತುವಿಗೆ ಜಾಹೀರಾತನ್ನು ಕೊಡ್ತೀರಿ ಆ ವಸ್ತುಗಳಿಗೆ ಜಾಹೀರಾತಿನಿಂದಾಗಿ ಬೇಡಿಕೆಯನ್ನು ಹೆಚ್ಚೆಚ್ಚು ಮಾಡಲಿಕ್ಕೆ, ತನ್ನ ವಸ್ತು ಮಾರುಕಟ್ಟೆಯಲ್ಲಿ ನಾವು ಏನು ಸ್ಥಾಪನೆ ಮಾಡಲಿಕ್ಕೆ, ಜನರ ಅಭಿರುಚಿಯನ್ನು ನನ್ನ ವಸ್ತುಗಳ ಬಗ್ಗೆ ಆಕರ್ಷಣೆ ಮಾಡಲಿಕ್ಕೆ ಜಾಹೀರಾತು ಕೂಡ ಒಂದು ರೀತಿಯಲ್ಲಿ ಒಂದು ಇನ್ನೋವೇಷನ್. ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಹೋಗ್ತಾನೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೊಸ ಮಾರುಕಟ್ಟೆಯನ್ನು ಅನ್ವೇಷಣೆಯನ್ನು ಮಾಡ್ತಾನೆ. ಸೊ ದೀಸ್ ಆರ್ ದಿ ಇನ್ನೋವೇಷನ್. ಸೊ ಇಟ್ ಲೀಸ್ಟ್ ಎ ಪ್ರೈಮರಿ ವೇವ್ ಅಂತ ಹೇಳಿದ್ರೆ ಪ್ರಾಸ್ಪ್ಯಾರಿಟಿಗೆ ಬೇಕಾಗಿರ್ತಕ್ಕಂಥ ಒಂದು ಮೊದಲ ಅಲೆ ಆರ್ಥಿಕತೆಯಲ್ಲಿ ಉದ್ಭವ ಆಗ್ತದೆ. ಸೊ ಇದೇ ಹಂತದಲ್ಲಿ ಲೆಟ್ ಮೀ ಸಿ ದ ಸೆಕೆಂಡ್ ಪಾಯಿಂಟ್. ಬ್ಯಾಂಕ್ ಕ್ರೆಡಿಟ್ ಈಸ್ ಅನ್ ಎಸೆನ್ಷಿಯಲ್ ಎಲಿಮೆಂಟ್ ಆಫ್ ಶುಂಪೀಟರ್ಸ್ ಮಾಡೆಲ್. Why? Because I think Schumpeter hold the opinion that the individual investment are not sufficient to usurp the economic activities, or increasing the investment, or increasing the marginal efficiency of capital. In that case, the banks have to lend more money to the needy investors, because there are so many investors. They seek large amount of money, large scale investment. So banks play a very important role during the prosperity period. ಈ ಒಂದು ಉತ್ತುಂಗದ ಹಂತದಲ್ಲಿ ಅಥವಾ ಏಳಿಗೆಯ ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬ್ಯಾಂಕ್ಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಥರ್ಡ್ಲಿ, ಇನ್ವೆಸ್ಟ್ಮೆಂಟ್ ಫಾರ್ ನ್ಯೂ ಇನ್ನೋವೇಷನ್ ಈಸ್ ಅಸ್ಯೂಮ್ಡ್ ಟು ಬಿ ಫಿನಾನ್ಸ್ಡ್ ಬೈ ಕ್ರಿಯೇಷನ್ ಆಫ್ ಬ್ಯಾಂಕ್ ಕ್ರೆಡಿಟ್. ಓಕೆ, already in the second point you learned that banks play a very important role, because banks have the capacity to create additional purchasing power in the hands of the people. ಯಾಕೆ ಬ್ಯಾಂಕ್ ಕ್ರೆಡಿಟ್ ಬೇಕಂತ ಹೇಳಿದ್ರೆ, if the investors have more money and if the people get more money, the purchasing power increases. When the purchasing power increases in the multiplier way, the demand for goods increases. ಬ್ಯಾಂಕ್ ಕ್ರೆಡಿಟ್ ಯಾಕೆ ಬೇಕು ಅಂತ ಹೇಳಿದ್ರೆ, ಬ್ಯಾಂಕ್ಗಳು ಉದ್ಯಮ ಸಾಹಸಿಗಳಿಗೆ ಸಾಲ ಕೊಟ್ಟಲ್ಲಿ ಒಂದು ರೀತಿಯಲ್ಲಿ ಹಣದ ಹರಿವು ಹೆಚ್ಚಾಗ್ತದೆ, ಜನರ ಕೊಂಡುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗ್ತದೆ. ಕೊಂಡುಕೊಳ್ಳುವ ಸಾಮರ್ಥ್ಯ ಹೆಚ್ಚಾದಾಗ ವಸ್ತುಗಳಿಗೆ ಬೇಡಿಕೆ ಜಾಸ್ತಿ ಆಗ್ತದೆ. ವಸ್ತುಗಳಿಗೆ ಬೇಡಿಕೆ ಜಾಸ್ತಿ ಆದಾಗ ಉತ್ಪಾದನೆ ಮಾಡುವವನ ಲಾಭ ಜಾಸ್ತಿ ಆಗ್ತದೆ. ಉತ್ಪಾದನೆ ಮಾಡುವವನಿಗೆ ಲಾಭ ಜಾಸ್ತಿ ಆದಾಗ ಮರು ಬಂಡವಾಳ ಹೂಡಿಕೆಯನ್ನು ಮಾಡಲಿಕ್ಕೆ ಆಸಕ್ತಿಯನ್ನು ತೋರಿಸ್ತಾನೆ.
ಮರು ಬಂಡವಾಳ ಹೂಡಿಕೆಯನ್ನು ಮಾಡಿದಾಗ ಇನ್ನಷ್ಟು ಜನರಿಗೆ ಉದ್ಯೋಗ ಸಿಗ್ತದೆ. ದ್ಯಾಟ್ ಈಸ್ ಎಕನಾಮಿಕ್ ಡೆವಲಪ್ಮೆಂಟ್. ಆರ್ಥಿಕ ಪ್ರಗತಿ ಅಂದರೆ ಇಷ್ಟೇ. ಆ್ಯಂಡ್ ದ ಫೋರ್ತ್ ಪಾಯಿಂಟ್ ಈಸ್ ಇಟ್ ಇನ್ಕ್ರೀಸಸ್ ದ ಮನಿ ಇನ್ಕಮ್ಸ್ ಆ್ಯಂಡ್ ಪ್ರೈಸಸ್ ಆ್ಯಂಡ್ ಹೆಲ್ಪ್ಸ್ ಟು ಕ್ರಿಯೇಟ್ ಕ್ಯುಮುಲೇಟಿವ್ ಎಕ್ಸ್ಪಾನ್ಷನ್ ಥ್ರೂ ಔಟ್ ದ ಇಕಾನಮಿ. ಆ ದೇಶದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಮನಿ ಸಪ್ಲೈ ಕೂಡ ಜಾಸ್ತಿ ಆಗುತ್ತೆ. ನಾನು ಹೇಳಿದ್ನಲ್ವ, ಅದು ಪರ್ಚೇಸಿಂಗ್ ಪವರ್, ಕೊಂಡುಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಅದರಿಂದಾಗಿ ಏನು ಒಂದು ಕ್ಯುಮುಲೇಟಿವ್ ಎಕ್ಸ್ಪಾನ್ಷನ್, ಒಂದು ಚಟುವಟಿಕೆ ಮತ್ತೊಂದು ಚಟುವಟಿಕೆ ಪೂರಕವಾಗಿ ಕೆಲಸ ಮಾಡ್ತದೆ ಅಂತ ನಾವು ಹೇಳ್ತೀವಿ. ಆಮೇಲೆ ಬೂಮ್ ಆರ್ ಪ್ರಾಸ್ಪಾರಿಟಿ ಪೀರಿಯಡಲ್ಲಿ ಏನೆಲ್ಲ ಆಗುತ್ತೆ ಇಕಾನಮಿಲಿ ಅಂತ ಹೇಳಿದರೆ, ಆಸ್ ಇಟ್ ವಾಸ್ highlighted by Schumpeter, price rise. Even J.M. Keynes also admitted that a mild rate of increase in price is very essential to give incentive to the producers. ಯಾಕಂದರೆ ವಸ್ತುಗಳಿಗೆ ಬೆಲೆ ಸ್ವಲ್ಪ ಜಾಸ್ತಿ ಆದರೆ ಈ ಕಾಂಪಿಟೇಟಿವ್ ಎಕಾನಮಿಯಲ್ಲಿ ಅಥವಾ ಮುಕ್ತ ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ಪಾದಕನಿಗೆ ಒಂದು ಪ್ರೇರಣೆ ಸಿಗುತ್ತೆ. ತನ್ಮೂಲಕವಾಗಿ ಅವನು ಹೆಚ್ಚೆಚ್ಚು ಬಂಡವಾಳ ಹೂಡಿಕೆ ಮಾಡ್ತಾನೆ. ಪ್ರೈಸ್ ರೈಸ್, ಪ್ರಾಫಿಟ್ ಇನ್ಕ್ರೀಸಸ್, ಲಾಭ ಜಾಸ್ತಿ ಆಗುತ್ತೆ. ಓಲ್ಡ್ ಇಂಡಸ್ಟ್ರೀಸ್ ಎಕ್ಸ್ಪಾಂಡ್, ಈಗಾಗಲೇ ಇದ್ದಂಥ ಕೈಗಾರಿಕೆಗಳು ವಿಸ್ತರಣೆಗೊಳ್ತವೆ. ಯಾವಾಗ? ಬೈ ಬಾರೋಯಿಂಗ್ ಫ್ರಮ್ ದ ಬ್ಯಾಂಕ್ಸ್. ಇಟ್ ಇಂಡ್ಯೂಸಸ್ ಎ ಸೆಕೆಂಡರಿ ವೇವ್ ಆಫ್ ಕ್ರೆಡಿಟ್ ಇನ್ಫ್ಲೇಷನ್ ವಿಚ್ ಈಸ್ ಸೂಪರ್ ಇಂಪೋಸ್ಡ್ ದ ಪ್ರೈಮರಿ ವೇವ್ ಆಫ್ ಇನ್ನೋವೇಷನ್. ಏನಂತ ಹೇಳಿದರೆ, ಈ ಫಸ್ಟ್ ಪಾಯಿಂಟಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು ತಾವು ಅಂತ ಹೇಳಿದರೆ, ಈ ಥರ ಪ್ರಾಸ್ಪ್ಯಾರಿಟಿ, ಬೂಮು, ಪ್ರಾಫಿಟ್ ರೈಸ್ ಆಗ್ತಾ ಇರುವಾಗಲೇ ಆರ್ಥಿಕ ಚಟುವಟಿಕೆ ಏಳಿಗೆ ಪ್ರಾರಂಭ ಆಗಿ ಪ್ರೈಮರಿ ವೇವ್ನಿಂದಾಗಿ ಇಕಾನಮಿಯಲ್ಲಿ ಎರಡನೇ ಅಲೆ ಪ್ರಾರಂಭ ಆಗುತ್ತೆ. ದಟ್ ಮೀನ್ಸ್ ದ ಹೈಯರ್ ರೇಟ್ ಆಫ್ ಗ್ರೋತ್, ಇಕನಾಮಿಕ್ ಡೆವಲಪ್ಮೆಂಟ್ ಇನ್ನೂ ಜಾಸ್ತಿ ಸ್ಪೀಡಲ್ಲಿ ಆಗುತ್ತೆ ಅಂತಕ್ಕಂಥ ವಿಚಾರ. ದಿಸ್ ಮೇ ಬಿ ಕಾಲ್ಡ್ ಬೂಮ್ ಆರ್ ಪ್ರಾಸ್ಪ್ಯಾರಿಟಿ ಪೀರಿಯಡ್. ಬೂಮ್ ಅಂತೇಳಿದರೆ ನಾವೊಂದು ಈ ಥರ ಒಂದು ಸರ್ಕಲ್ ಇದ್ದಾಗ ಈ ಹೈಯೆಸ್ಟ್ ಪಾಯಿಂಟ್ ಏನು ಬರುತ್ತೆ, ದಟ್ ಇಸ್ ಎ ಬೂಮ್. Boom, it is the highest economic activity where the profit is high and investors are very happy. There is a optimism everywhere. Optimism means if I invest more money, I will get more profit. ಆಶಾವಾದಿತನ ವ್ಯಾಪಾರದಲ್ಲಿ ಅಂತ ಹೇಳಿದ್ರೆ, ನಾನು ಬಂಡವಾಳ ಹೂಡಿಕೆಯನ್ನು ಮಾಡಿದಾಗ ಅಂಥ ವಸ್ತುಗಳು ಮಾರುಕಟ್ಟೆಯಲ್ಲಿ ಮಾರಾಟ ಆಗುತ್ತೆ ಮತ್ತು ನನಗೆ ಜಾಸ್ತಿ ಲಾಭ ಬರ್ತಕ್ಕಂತೆ ಅಂತ ಆ ಆಪ್ಟಿಮಿಸಮ್ ಉಂಟಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಕೋರ್ ಆಫ್ ದಿ ಕ್ಯಾಪಿಟಲಿಸ್ಟಿಕ್ ಇಕಾನಮಿ. ದಿಸ್ ಮೇ ಬಿ ಕಾಲ್ಡ್ ಬೂಮ್ ಆರ್ ಪ್ರಾಸ್ಪ್ಯಾರಿಟಿ ಪೀರಿಯಡ್. ಇನ್ ದಿಸ್ ಸ್ಟೇಜ್, ಬೂಮ್ ಸ್ಟೇಜಲ್ಲಿ ಏನಾಗುತ್ತೆ, ದ ಇಕನಾಮಿಕ್ ಆಕ್ಟಿವಿಟೀಸ್ ರೀಚ್ their maximum heights and the idle or unemployed resources are minimum. ಬೂಮ್ ಪೀರಿಯಡ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿ ಸಂಪನ್ಮೂಲಗಳು ಪೂರ್ತಿ ಬಳಕೆ ಆಗುತ್ತೆ. ಮೇ ಬಿ ಲ್ಯಾಂಡ್, ವಾಟರ್, ಮಿನರಲ್ಸ್, ರಿಸೋರ್ಸಸ್, ವಾಟ್ ಎವರ್ ಇಟ್ ಮೇ ಬಿ, ಅದು ಸಂಪೂರ್ಣ ಸದ್ಬಳಕೆ ಆಗುತ್ತೆ. ಫುಲ್ ಎಂಪ್ಲಾಯ್ಮೆಂಟ್ ಆಫ್ ರಿಸೋರ್ಸಸ್, ಫುಲ್ ಎಂಪ್ಲಾಯ್ಮೆಂಟ್, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್, ಏನೇನು ಉತ್ಪಾದನಾ ಘಟಕಗಳಿದ್ದಾವೆ, ಭೂಮಿ ಅಥವಾ ಶ್ರಮಗಾರರು, ಉದ್ಯಮ ಸಾಹಸಿತನ ಅಥವಾ ಬಂಡವಾಳ, ಇವೆಲ್ಲವಕ್ಕೂ ಹೆಚ್ಚೆಚ್ಚು ಉದ್ಯೋಗ ಸಿಗುತ್ತೆ. ಉದ್ಯೋಗ ಸಿಗುತ್ತೆ ಅಂತ ಏನರ್ಥ, ವಿ ಆರ್ ಯುಟಿಲೈಸಿಂಗ್ ದ ರಿಸೋರ್ಸಸ್. ಆ್ಯಂಡ್ ಫ್ರಮ್ the phases of depression, there during a prosperity, new products start appearing in the market with the entrance of new entrepreneurs. ನೋಡಿ, ಈ ಪ್ರಾಸ್ಪ್ಯಾರಿಟಿ ಪೀರಿಯಡ್ ಅಲ್ಲಿ ಆಗ್ತಕ್ಕಂಥ ಇನ್ನೂ ಒಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ, ದಿ ನ್ಯೂ ಎಂಟರ್ಪ್ರನರ್ಸ್ ವಿಲ್ ಎಂಟರ್ ದಿ ಮಾರ್ಕೆಟ್. Means they start the business and a new product may appear. New product in the sense, as the technology improves in a country, the rate of growth increases in a country, new type of products, new services will emerge. So new products also creates more demand, and thereby that encourages, that induces the entrepreneurs. And these products displace the old ones and thus decrease the demand for such goods in the market. ಇಲ್ಲಿ ಆಗುವಂಥದ್ದು ಒಂದು ವಿಷಯ ಅಂತ ಹೇಳಿದರೆ, ಹೊಸ ವಸ್ತುಗಳು ಮಾರುಕಟ್ಟೆಗೆ ಬಂದಾಗ ಹಳೆಯ ವಸ್ತುಗಳು ಮಾರುಕಟ್ಟೆಯಿಂದ ಎಕ್ಸಿಟ್ ಆಗ್ತಕ್ಕಂಥ, ಹೊರಗೆ ಹೋಗ್ತಕ್ಕಂಥ ಸಂಭವ ಕೂಡ ಇದೆ. ಕಾನ್ಸಿಕ್ವೆಂಟ್ಲಿ, ತತ್ಪರಿಣಾಮವಾಗಿ ಏನಾಗುತ್ತೆ, ಕಾನ್ಸಿಕ್ವೆಂಟ್ಲಿ ದ ಪ್ರೈಸಸ್ ಆಫ್ ಓಲ್ಡ್ ಪ್ರಾಡಕ್ಟ್ಸ್ ಫಾಲ್ with a view to liquidating their stocks. The old firms start selling their goods at a low price and hence most of the firms incur losses.
ಇದರ ಅರ್ಥ ಏನು? ಬೂಮ್ ಪ್ರಾಸ್ಪರಿಟಿ ಪೀರಿಯಡಿಗೆ ಹೋದ್ಮೇಲೆ ಹೊಸ ವಸ್ತುಗಳಿಗೆ ಬೇಡಿಕೆ ಬರುತ್ತೆ. ಈಗಾಗಲೇ ಇದ್ದಂತಹ ಮಾರುಕಟ್ಟೆಯಲ್ಲಿದ್ದಂಥ ವಸ್ತುಗಳಿಗೆ ಬೇಡಿಕೆ ಕಡಿಮೆ ಆಗುವ ಸಾಧ್ಯತೆ ಕೂಡ ಇದೆ ಅಂತಕ್ಕಂಥ ವಿಚಾರ ಇಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥವಾಗ್ತದೆ. Let me continue the phases of depression. As the entrepreneurs start repaying bank loans, the quantity of money in circulation is reduced and prices start falling. ನಾನು ಆಗ ಹೇಳಿದ್ನಲ್ಲ, ಬೂಮ್ ಪೀರಿಯಡಿಗೆ ಹೋದ್ಮೇಲೆ ಇಕಾನಮಿಯಲ್ಲಿ ಅದು ಒಂದು ಪರ್ಮನೆಂಟ್ ಆಗಿ ಸಿಚುವೇಶನ್ ನಿಲ್ಲೋದಿಲ್ಲ. ಸ್ವಲ್ಪ ಸಮಯದವರೆಗೆ ಆರ್ಥಿಕ ಏಳಿಗೆ ಉತ್ತುಂಗತೆ ಎಲ್ಲ ಇರುತ್ತೆ, ಹೌದು. ಆದರೆ ಅದೇ ಅವಧಿಯಲ್ಲಿ ಈ ಬಿಸ್ನೆಸ್ ಸೈಕಲ್ನಲ್ಲಿ ಒಂದು ಏನು ಡೌನ್ ಟರ್ನ್ ಪ್ರಾರಂಭ ಆಗಲಿಕ್ಕೆ ಶುರುವಾಗ್ತದೆ. ಸಂಪನ್ಮೂಲಗಳು ಖಾಲಿಯಾಗಿದೆ, ಈಗಾಗಲೇ ಹಳೆಯ ಕೈಗಾರಿಕೆಗಳು ಲಾಸ್ ಆಗ್ತಾ ಇದ್ದಾವೆ. ಅಂತ ಹಂತದಲ್ಲಿ ಈ ಹೊಸ ಕೈಗಾರಿಕೆಗಳು ಕೂಡ ಏನಂತ ಹೇಳಿದ್ರೆ, ದೇ ಬಾರೋಡ್ ಬಿಗ್ ಅಮೌಂಟ್ ಆಫ್ ಮನಿ ಫ್ರಮ್ ದ ಬ್ಯಾಂಕ್ಸ್, ವಾಪಸ್ ಮಾಡಬೇಕಾಗತ್ತೆ. ಹಣವನ್ನು ನಮ್ಮ ಕೈಯಿಂದ ಇಕಾನಮಿಯಿಂದ ಬ್ಯಾಂಕಿಗೆ ಹೋದರೆ ಏನರ್ಥ? ಇಟ್ ಮೀನ್ಸ್ ಪರ್ಚೇಸಿಂಗ್ ಪವರ್ ಆಫ್ ದ ಪೀಪಲ್ ಬೀಯಿಂಗ್ ಟ್ರಾನ್ಸ್ಫರ್ಡ್ ಫ್ರಮ್ ದಿ ಹ್ಯಾಂಡ್ಸ್ ಆಫ್ ದ ಪೀಪಲ್ ಟು ದ ಬ್ಯಾಂಕ್. ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಕೊಂಡುಕೊಳ್ಳುವ ಸಾಮರ್ಥ್ಯ ನಮ್ಮಿಂದ ಈಗ ಬ್ಯಾಂಕಿಗೆ ಹೋಗ್ತದೆ. ಇಕಾನಮಿಯಲ್ಲಿ ಟೋಟಲ್ ಮನಿ ಸಪ್ಲೈ ಕಡಿಮೆ ಆಗಿ ವಸ್ತುಗಳಿಗೆ ಬೆಲೆ ಕಡಿಮೆ ಆಗುವಂಥ ಸಾಧ್ಯತೆ ಕೂಡ ಉಂಟು. ಪ್ರಾಫಿಟ್ಸ್ ಟು ಡಿಕ್ಲೈನ್, ಲಾಭ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಕಮ್ ಟು ಝೀರೋ ಮೇ ಬಿ ದ ಪಾಸಿಬಿಲಿಟಿ, ಶೂನ್ಯ ಲಾಭಕ್ಕೂ ಕೂಡ ತಲುಪ್ತಕ್ಕಂಥ ಅಂತ ಬರಬಹುದು. ಅನ್ಸರ್ಟನಿಟಿ ಆ್ಯಂಡ್ ರಿಸ್ಕ್ ಇನ್ಕ್ರೀಸಸ್, ಅಸಂಭವನೀಯತೆಗಳು, ವ್ಯಾಪಾರ ಮಾಡಿದರೆ ಎಲ್ಲಿ ಲಾಸ್ ಆಗುತ್ತೆ ಅಂತಕ್ಕಂಥ ಒಂದು ಇಲ್ಲಿ ಸ್ವಲ್ಪ ಮಟ್ಟಿಗೆ ಪೆಸಿಮಿಸಮ್ ಪ್ರಾರಂಭ ಆಗಲಿಕ್ಕೆ ಶುರುವಾಗುತ್ತೆ. ಏನು? ನಿರಾಶೆ, ಪೆಸಿಮಿಸಮ್. ಪೆಸಿಮಿಸ್ಟಿಕ್ ವ್ಯೂ ಒಮ್ಮೆ ಬಿಸ್ನೆಸ್ ಏರಿಯಾದಲ್ಲಿ ಬಂದುಬಿಟ್ರೆ ಬಿಸ್ನೆಸ್ ಮತ್ತೆ ಒಂದು ಸ್ವಲ್ಪ ಕೊಲ್ಯಾಪ್ಸ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಎ ವೇವ್ ಆಫ್ ಪೆಸಿಮಿಸಮ್ sweeps the entire economy. Boom ends and phase of depression starts. ಡಿಪ್ರೆಷನ್ ಹೇಗೆ ಬರುತ್ತೆ ನೋಡಿ, ಒಂದು ಆರ್ಥಿಕ ಚಟುವಟಿಕೆಗೆ ಒಂದು ಲಿಮಿಟ್, ಒಂದು ಸೀಲಿಂಗ್ ಅಂತ ಇದೆ. ಆ ಸೀಲಿಂಗ್ ತಲುಪಿ ಆದಮೇಲೆ ಮತ್ತಷ್ಟು ಹೊಸ ವಸ್ತುಗಳು, ಉತ್ಪಾದನೆಗಳು, ಸಂಪನ್ಮೂಲಗಳು ಆವಿಷ್ಕಾರ ಆಗದೇ ಇದ್ದಾಗ ಮತ್ತೆ ಹಿನ್ನಡೆಯನ್ನು ಕಂಡೇ ಕಾಣ್ತದೆ. ಸೊ ಇನ್ ದ ಥರ್ಡ್ ಪಾಯಿಂಟ್, ಯು ಕ್ಯಾನ್ ನೋಟಿಸ್ ಮೈ ಡಿಯರ್ ಸ್ಟೂಡೆಂಟ್ಸ್, a wave of pessimism sweeps the entire economy. Boom ends, the phases of depression starts. Schumpeter believes in the existence of the long wave of upswing or boom and downswings or depression. Schumpeter ಈ ಒಂದು ವಿಷಯವನ್ನು ಒಪ್ಪಿಕೊಂಡಿದ್ದಾನೆ. ಏನಂತ ಹೇಳಿದ್ರೆ, ವ್ಯಾಪಾರ ಚಕ್ರದಲ್ಲಿ ಏನು ದೀರ್ಘಕಾಲೀನ ಅಭಿವೃದ್ಧಿ ಮತ್ತು ಅಲ್ಪಕಾಲೀನ ಅಭಿವೃದ್ಧಿ ಕೂಡ ಇರ್ತದೆ ಅಂತೇಳಿ. Schumpeter's theory of economic development, let me continue. The economic process of recovery come into operation and ultimately bring about a revival. Okay, let me continue. The cyclical process, the economic forces of recovery come into operation and ultimately bring about a revival. ಈ ಥರ ಕೆಳಮುಖವಾಗಿ ಬಂದಂಥ ಆರ್ಥಿಕ ವ್ಯವಸ್ಥೆ ಏನಾಗುತ್ತೆ, ಅದು ಪುನಶ್ಚೇತನಗೊಳ್ಳುತ್ತದೆ. ಒನ್ಸ್ ಅಗೇನ್ ದ ಇಕಾನಮಿ ಕಮ್ಸ್ ಅಕ್ರಾಸ್ ದ ಈಕ್ವಿಲಿಬ್ರಿಯಂ, ಒಂದು ಹೊಸ ಥರದ ಏನು ಒಂದು ಸಮತೋಲನ ಇಕಾನಮಿಯಲ್ಲಿ ಪ್ರಾರಂಭ ಆಗುತ್ತೆ. ದ ನ್ಯೂ ಬೂಮ್ ಪೀರಿಯಡ್ ಸ್ಟಾರ್ಟ್ಸ್ with a new set of innovations. ಅಂದರೆ ಈ ಬಿಸ್ನೆಸ್ ಅಪ್ರೈವಲ್ಸ್ ಆಗ್ತಾ ಇರ್ತಾರೆ. ಒಮ್ಮೆ ಕೆಳಗಡೆಗೆ ಬಂದರೆ ಮತ್ತೆ ಇನ್ನೊಂದು ಥರದಲ್ಲಿ ಆರ್ಥಿಕ ಚಟುವಟಿಕೆ ಮತ್ತೆ ಸ್ವಲ್ಪ ಮಟ್ಟಿಗೆ ಅದು ಏರುಮುಖವಾಗಿ ಕಂಡು ಬರ್ತದೆ. ದಿಸ್ ಪ್ರೋಸೆಸ್ ಆಫ್ ಕ್ಯಾಪಿಟಲಿಸ್ಟ್ ಡೆವಲಪ್ಮೆಂಟ್ ಮೇ ಬಿ ರಿಗಾರ್ಡೆಡ್ ಆಸ್ ಕ್ರಿಯೇಟಿವ್ ಡಿಸ್ಟ್ರಕ್ಷನ್. ಸಿ ಮೈ ಡಿಯರ್ ಸ್ಟೂಡೆಂಟ್ಸ್, ದ ವರ್ಡ್ ಕ್ರಿಯೇಟಿವ್ ಡಿಸ್ಟ್ರಕ್ಷನ್, ಇಟ್ ಈಸ್ ನಾಟ್ ಎ ನೆಗೇಷನ್. ಇದೊಂದು ಋಣಾತ್ಮಕವಾದದ್ದಲ್ಲ. ಅಂತ ಹೇಳಿದರೆ ಏನು, ಒಮ್ಮೆ ಹಿನ್ನಡೆಯಾದರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಮತ್ತೆ ಪ್ರಗತಿಗೆ ಅವಕಾಶಗಳುಂಟು. ವೆರಿನ್ ದ ಓಲ್ಡ್ ಇಕನಾಮಿಕ್ ಸ್ಟ್ರಕ್ಚರ್ ಆಫ್ ದ ಸೊಸೈಟಿ ಆಫ್ಟರ್ ಡಿಸ್ಟ್ರಕ್ಷನ್ ಆರ್ ಅಲ್ಟಿಮೇಟ್ಲಿ ರೀಪ್ಲೇಸ್ಡ್ ಬೈ ದ ನ್ಯೂ ಇಕನಾಮಿಕ್ ಸ್ಟ್ರಕ್ಚರ್ಸ್. Let me now glance on
the diagrammatic explanation. As you can observe in this diagram, Schumpeter's cyclical process of economic development can be explained with the help of diagram. In the diagram, the secondary wave is superimposed on the primary wave of innovation. Let's see, on the y-axis we represent the income, and x-axis time. There is a straight line upward sloping, that is the equilibrium path, and you can see the different phases in the smooth curve: prosperity, recession, then depression, revival, etc. And there are primary waves and secondary waves. In the prosperity period, the economic development proceeds more rapidly due to over optimism and speculation. ಪ್ರಾಸ್ಪಾರಿಟಿ ಪೀರಿಯಡ್ನಲ್ಲಿ ಆರ್ಥಿಕ ಚಟುವಟಿಕೆ ವೇಗವಾಗಿ ಜಾಸ್ತಿ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಪ್ರತಿಯೊಬ್ಬರಲ್ಲಿ ಕೂಡ ನಾಳೆಗೆ ಇನ್ನಷ್ಟು ಲಾಭ ಬರ್ತದೆ, ಸ್ಪೆಕ್ಯುಲೇಷನ್, ಭವಿಷ್ಯದಲ್ಲಿ ನಾನು ಬಂಡವಾಳ ಹೂಡಿಕೆ ಮಾಡಿದರೆ ಹೆಚ್ಚೆಚ್ಚು ಲಾಭ ಬರುತ್ತೆ ಅಂತಕ್ಕಂಥ ಅವನಿಗೆ ಏನು ಒಂದು ಆಶೆ ಇರ್ತದೆ. ಸ್ಪೆಕ್ಯುಲೇಷನ್ ಆ್ಯಂಡ್ ಆಪ್ಟಿಮಿಸಮ್. ದ ಬಿಸ್ನೆಸ್ ಸೈಕಲ್ ಕಂಟಿನ್ಯೂಸ್ ಟು ಫಾಲ್ ಬಿಲೋ ದ ಲೆವೆಲ್ ಆಫ್ ಇಕ್ವಿಲಿಬ್ರಿಯಂ ವಿತ್ ದ ಬಿಗಿನಿಂಗ್ ಆಫ್ ದಿ ರಿಸೆಷನ್ ಆ್ಯಂಡ್ ಅಲ್ಟಿಮೇಟ್ಲಿ ರೀಚಸ್ ದ ಪಾಯಿಂಟ್ ಆಫ್ ಡಿಪ್ರೆಷನ್. ಕಾಲಕ್ರಮದಲ್ಲಿ ಭೂಮಿಗೆ ಹೋದ್ಮೇಲೆ ರಿಸೆಷನ್ ಆಗಿ ಕೊನೆಗೆ ಆರ್ಥಿಕ ಚಟುವಟಿಕೆಗಳು ಹಿನ್ನಡೆಯನ್ನು ಕಂಡು ಟ್ರಫ್ ಅಥವಾ ಅತೀ ಕೆಳಮಟ್ಟದ ಆರ್ಥಿಕ ಹಂತಕ್ಕೆ ಹೋಗ್ತದೆ, ಅಥವಾ ಅದನ್ನು ನಾವು ಡಿಪ್ರೆಷನ್ ಅಂತ ಕರಿತೀವಿ. ಇನ್ ದ ಎಂಡ್ ದಿ ರೀಟೇಕ್ ಆಫ್ ಇಕನಾಮಿಕ್ ಆಕ್ಟಿವಿಟೀಸ್ ಲೀಡ್ಸ್ ಟು ರಿವೈವಲ್ ಆಫ್ ದ ಇಕಾನಮಿ. In the Schumpeterian analysis of development, process of business cycle itself called economic development, entrepreneurs have to play the central role in the business cycle. Schumpeter ಅವರ ಪ್ರಕಾರ ವಾಣಿಜ್ಯ ಚಕ್ರದಲ್ಲಿ ಉದ್ಯಮ ಸಾಹಸಿಗಳೇ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. They initiate the economic development in the spontaneous and discontinuous manner. The cyclical swings are the cost of economic development under capitalism. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ಕಾಣುವಂಥ ಒಂದು ಪ್ರಮುಖ ವಿಚಾರ ಅಂತ ಹೇಳಿದರೆ ಅಲ್ಲಿ ಉಂಟಾಗ್ತಕ್ಕಂಥ ಏರಿಳಿತಗಳು. ಇಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಇಡ್ತಾ ನೀವು ರೆಫರೆನ್ಸ್ ಮಾಡಬೇಕಾದಂಥ ವಿವರಣೆಗಳನ್ನು ನಾವಿಲ್ಲಿ ಕೊಟ್ಟಿದ್ದೀವಿ. ಇವುಗಳನ್ನ ರೆಫರ್ ಮಾಡಬಹುದು. ಹಾಗೆ ಶುಂಪೇಟರ್ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತದ ಮುಂದಿನ ಹಂತದ ವಿವರಣೆ ಮುಂದಿನ ನಿಮ್ಮ ಈ ಕಂಟೆಂಟ್ ಸರಣಿಯಲ್ಲಿ ಮುಂದುವರಿತಿದೆ. ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳು.